ಇದು ಬಳ್ಳಾರಿ ಕಥೆಯಾದ್ರೆ ಶಿವಮೊಗ್ಗದಲ್ಲೂ ಅರಣ್ಯ ಇಲಾಖೆಯ ನೌಕರರು ಅತಂತ್ರರಾಗಿದ್ದಾರೆ. 3 ತಿಂಗಳಿಂದ ವೇತನ ಇಲ್ಲದೆ ನೌಕರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊರಗುತ್ತಿಗೆ ಏಜೆನ್ಸಿಗಳ ನಿರ್ಲಕ್ಷ್ಯಕ್ಕೆ ದಿನಗೂಲಿ ನೌಕರರು ಪರದಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 400 ಮಂದಿ ಸೇರಿ ರಾಜ್ಯದ 8,000 ನೌಕರರಿಗೆ ಸಂಕಷ್ಟ. ಅರಣ್ಯ ಇಲಾಖೆ ಪ್ರಾದೇಶಿಕ ಸಾಮಾಜಿಕ ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ವೇತನ ಪಾವತಿ ವಿಳಂಬ ಆಗ್ತಾ ಇದೆ. ಕನಿಷ್ಠ ವೇತನ ಜಾರಿಗೆ ನೌಕರರ ಸಂಘಟನೆ ಆಗ್ರಹಿಸಿದೆ. 10 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ರು ಹಾಜರಾತಿ ಮಾತ್ರ ಇಲ್ಲ. 10 ವರ್ಷ ಸೇವೆ ಸಲ್ಲಿಸಿದವರ ಪರ್ಮನೆಂಟ್ಗೆ ಕೋರ್ಟ್ ಆದೇಶ ನೀಡಿದೆ. ದಿನಗೂಲಿ ನೌಕರರ ದಾಖಲಾತಿ ನೀಡಲು ಅಧಿಕಾರಿಗಳು ಮಾತ್ರ ಹಿಂದೇಟು ಹಾಕ್ತಾ ಇದ್ದಾರೆ. ಕೆಲವರಿಗೆ 16,000 ಸಂಬಳ, ಆದರೆ ಇತ್ತೀಚೆಗೆ ಸೇರಿದವರಿಗೆ ಕನಿಷ್ಠ 24,000 ಸಂಬಳ ನೀಡ್ತಾ ಇದ್ದಾರೆ. ಇಎಸ್ಐ ಮತ್ತು ಪಿಎಫ್ ಸೌಲಭ್ಯಗಳಿಲ್ಲದೆ ದಿನಗೂಲಿ ನೌಕರರು ಪರದಾಡ್ತಿದ್ದಾರೆ. ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋರ ಸಂಬಳದಲ್ಲಿ ತಾರತಮ್ಯ ಕೂಡ ಮಾಡಲಾಗ್ತಾ ಇದೆಯಂತೆ. 10 ವರ್ಷದಿಂದ ಕೆಲಸ ಮಾಡ್ತಾ ಇರೋರಿಗೆ 16,000 ಸಂಬಳ, ಇತ್ತೀಚೆಗೆ ಸೇರಿದವರಿಗೆ 24,000 ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 350ರಿಂದ 400 ಜನ ಇದ್ದೀವಿ ಸರ್. ಕಳೆದ 20ರಿಂದ 25 ವರ್ಷದಿಂದ ಅರಣ್ಯ ಇಲಾಖೆ ದಿನಗೂಲಿ ನೌಕರರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವತ್ತವರೆಗೂ ನಮಗೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಭದ್ರತೆಗಳು ಯಾವುದೂ ಸಿಕ್ಕಿಲ್ಲ ಸರ್. ಈಗ ಅಟ್ಲೀಸ್ಟು ನಮಗೆ ಕನಿಷ್ಠ ವೇತನ ಆದರೂ ಜಾರಿ ಮಾಡಿರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಿಂದೆ ಸುಮಾರು ಸರಿ ಮನವಿ ಮಾಡಿದರೂ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ. ಆದ್ದರಿಂದ ದಯವಿಟ್ಟು ನಮಗೆ ಈಗೇನು ಸರ್ಕಾರ ಆದೇಶ ಹೊರಡಿದೆಯೋ, ಕನಿಷ್ಠ ವೇತನ ಜಾರಿ ಮಾಡಿದೆಯೋ, ಕನಿಷ್ಠ ವೇತನ ಮಾಡಿಕೊಟ್ರೆ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಸರ್. ನೌಕರರು ಶಿವಮೊಗ್ಗ ಜಿಲ್ಲೆಯಲ್ಲಿ 350ರಿಂದ 400 ಜನ ಇದ್ದೀವಿ. ರಾಜ್ಯದಲ್ಲಿ ಕಡಿಮೆ ಅಂದರೂ 7,000 ಜನ ಇದ್ದೀವಿ ಸರ್. ವನ್ಯಜೀವಿ ವಿಭಾಗ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಪ್ರಾದೇಶಿಕ ವಲಯದಲ್ಲಿ ಆಗಿರ್ಬೋದು, ಈ ರಾಜ್ಯದ ತುಂಬ ನೌಕರಿಗೆ ಎಲ್ಲ ಕಡೆಗೂ ಇದೇ ಸಮಸ್ಯೆ ಸರ್. ನಮ್ಮಲ್ಲಿ 16 ಕೊಡ್ತಾ ಇದ್ದಾರೆ, ಸಂಬಳ ಹಾಕ್ತಾ ಇದ್ದಾರೆ. ಹೆಚ್ಚುವರಿ ಏನೂ ಮಾಡಿಲ್ಲ. ಅದನ್ನು ದಯವಿಟ್ಟು ಮಾಡಿಕೊಡ್ಲಿ RFಗಳು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಏನಕ್ಕೆ ಮಾಡ್ತಾ ಇಲ್ಲ? ಅದೇನಕ್ಕೆ ಮಾಡ್ತಾ ಇಲ್ಲ ಅಂದರೆ ಅವರು ಆದೇಶ ಅಲ್ಲಿಂದ ಬಂದಿದ್ದೆ ಅಷ್ಟು ಬರ್ತಾಯಿತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹತ್ರ. ಅದ್ರ ಸಲುವಾಗಿ ಮತ್ತು ಬೇರೆ ಉದ್ದೇಶ ಏನು ಯಾವುದು ಇದೆ, ಅದನ್ನು ನಮ್ಮಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಅದನ್ನು ಕಟ್ ಮಾಡ್ತಾ ಇದ್ದಾರೆ ಇದೆ. ಅದು ಅವರು DF ಮೇಲೆ ಹಾಕ್ತಾ ಇದ್ದಾರೆ, DF ಇವ್ರ ಮೇಲೆ ಹಾಕ್ತಾ ಇದ್ದಾರೆ. ಹಿಂಗೆ ಆಗ್ತಾ ಇದೆ ಸರ್. ಅದು ದಯವಿಟ್ಟು ಅದನ್ನು ಮಾಡಿ. ನಮಗೆ PF ESI ಇವತ್ತರೆಗೂ ಕಟ್ ಆಗ್ತಾ ಇಲ್ಲ, ಕೊಡ್ತಾನೆ ಇಲ್ಲ. ಹಾಗಾಗಿ ಮತ್ತು ಸಂಬಳದ ಬಗ್ಗೆ ನೋಡಿದ್ರೆ ಸಂಬಳನೇ ಕಡಿಮೆ ಬರ್ತಾಯಿದೆ. ಸಂಬಳ ಎಷ್ಟು 16,500-17,000 ರೂಪಾಯಿ ಬರುತ್ತೆ. ಒಂದು ದಿವಸ 18,000 ರೂಪಾಯಿ ಬರುತ್ತೆ. ಅಷ್ಟು ಬಿಟ್ಟರೆ ವೇರಿಯೇಷನ್ ಆಗಿ ಬರುತ್ತೆ ಸಂಬಳ. 16,500, 17,500, 18 ಇಷ್ಟೆಲ್ಲ ಬರುತ್ತೆ. ಮತ್ತು PF ESI ಏನೂ ಬರ್ತಾಯಿಲ್ಲ. ಮತ್ತು ಈಗಿರೋ ಸಂಬಳನೇ ನಮಗೆ ಸರ್ಕಾರದಿಂದ ವತಿಯಿಂದ ಕೊಟ್ಟರೆ ಒಳ್ಳೆಯದು ನಮ್ಮ ಜೀವನ ಭದ್ರತೆಗೆ. ಮತ್ತೇನು ಜೀವ ಭದ್ರತೆಗಾಗಿ ಏನೂ ಇಲ್ಲ ನಮಗೆ. ಅಲ್ಲಿ ಕಳಿಸಿದ್ರು ಜೀವ ಭದ್ರತೆ ಅಂತೇಳಿ ನಾಳೆ ಹಿಂದೆ ಏನಾರು ನಮಗೆ ಜೀವಕ್ಕೆ ಆತ್ಮಹತ್ಯೆಗೆ ಏನಾರು ಆದರೆ ಯಾರೂ ನಮ್ಮಲ್ಲಿ ESI PF ಎಲ್ಲ ಕರೆಕ್ಟಾಗಿ ಕಟ್ಟಾಗ್ತಿದೆ. ನಾವು ಪ್ರಾಮಾಣಿಕವಾಗಿ ಅವರು ನಮಗೆ ಏನು ಸೇವೆ ಕೊಡ್ತಾಯಿದ್ದಾರೋ, ಅಲಾಟ್ಮೆಂಟ್ ಏನಿದೆಯೋ ಮತ್ತು ಏನು ಕೊಡಬೇಕು ಅಂತಿದೆಯಾ ಕಾರ್ಮಿಕ ಇಲಾಖೆಯಿಂದ ಅಷ್ಟು ಸಂಬಳ ಕರೆಕ್ಟಾಗಿ ಬರ್ತಾಯಿದೆ ಇಲ್ಲಿ ತನಕ. ಇನ್ನು ಮುಂದೆ ಏನು 23,000 ಚಿಲ್ಲರೆ ಕೊಡಬೇಕು ಅಂತೇಳಿ ಕಾರ್ಮಿಕ ಇಲಾಖೆಯಿಂದ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ನಮ್ಮ ಸಂಘಟನೆಯಿಂದ. ಆ ವೇತನ ನಮ್ಮ ಆ್ಯಕ್ಚುಲಿ ಈಗ ನಮ್ಮ ಮೇ ತಿಂಗಳಿಂದನೇ ಬರಬೇಕಾಯ್ತು. ನಮಗೆ ಮೇ ತಿಂಗಳಿಂದ ಬಂದಿಲ್ಲ. ಮೇ ಆಯಿತು, ಈಗ ಜೂನ್ ಆಗಲೇ ಮುಗಿತಾ ಬಂತು. ಇದುವರೆಗೂ ಅದೇನು ಹೊಸ ಏನು ದರಪಟ್ಟಿ ಇದೆ ಯಾರಿಗೂ ಬಂದಿಲ್ಲ ಅಮೌಂಟ್. ಅದು ಯಾರಿಗೂ ಸರಿಯಾಗಿ ಪೇಮೆಂಟು ಸರಿಯಾಗಿ ಆಗ್ತಾ ಇಲ್ಲ. ಈಗ ಕೇಳಿದ್ರೆ ಈಗ ಎಲ್ಲ ಸರ್ಕಾರದ ಮೇಲೆ ಆಗ್ತಾರೆ ಹೊರತು ಯಾವ ಅಧಿಕಾರಿಗಳು ವಹಿಸ್ಕೊಳ್ತಾರೆ. ಯಾಕಂದರೆ ಸರ್ಕಾರ ಆದೇಶ ಮಾಡಿರ್ತಾನೆ ಇವ್ರು ಕೊಡೋದು. ಈ ಅಧಿಕಾರಿಗಳ ವಿರುದ್ಧ ನಾವು ಹೆಂಗೆ ಹೋರಾಟ ಮಾಡೋಕ್ಕಾಗ್ತದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.